ಸರ್, ಈಗ ನಗರಸಭೆ ಚುನಾವಣೆ ಸಂಬಂಧಪಟ್ಟಾಗೆ ಆಲ್ರೆಡಿ ಏನು ಬಿಜೆಪಿ ನೀವು ಮೈತ್ರಿ ಹೋಗಿದ್ರೆ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನ ಯಾಕೆ JDS ಇನ್ನೂ ಆಗಿಲ್ಲ? ಇನ್ನ 3 ತಿಂಗಳಿರೋದು ಕೇವಲ. ಇವತ್ತು ದೊಡ್ಡಬಳ್ಳಾಪುರದ ನಗರಸಭೆ ಚುನಾವಣೆ ಬಿಜೆಪಿ ಜೊತೆಗೆ ನಾವು NDA ಅಂತೇಳಿ ನಮ್ಮ ಲೋಕಸಭೆ ಚುನಾವಣೆ ನಂತರ ಇವತ್ತು NDA ಅಂತ ಆಗಿದೆ. ಅದಕ್ಕೆ ಮುಂಚೆ ನಾವೆಲ್ಲ ಇಂಡಿವಿಜುವಲ್ ಆಗಿ ಇವತ್ತು JDS, BJP, ಕಾಂಗ್ರೆಸ್ಸು ಸ್ಪರ್ಧೆ ಮಾಡಿತ್ತು. ಆ ಸ್ಪರ್ಧೆಯಲ್ಲಿ JDS ಮತ್ತು BJP ಎರಡೂ ಸೇರ್ಕೊಂಡು ಇವತ್ತು ನಗರಸಭೆಯ ಒಂದು ಚುಕ್ಕಾಣಿ ಹಿಡಿಯುವಂಥ ಕಾರ್ಯಕ್ರಮ ನಡೆಯಿತು. ಅದರಲ್ಲಿ ಇವತ್ತು ಮೊದಲನೇದಾಗಿ BJPಗೆ 2.5 ವರ್ಷ JDS ಕೊಡೋದು ಅಂತ ಹಿಂದೆ ಮಾತುಕತೆ ನಡೆದಿತ್ತು. ಅದೇ ರೀತಿ ಇವತ್ತು ನಮ್ಗೆ ಹಿನ್ನಡೆ ಆಗಿದೆ. ಇವತ್ತು JDSಗೆ BJPಯಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಯಾಕೆಂದರೆ ನಮಗೆ ಯಾವಾಗಲೂ 2.5 ವರ್ಷದಲ್ಲಿ ಬಿಟ್ಕೊಡ್ಬೇಕಾಗಿತ್ತು. ಈಗಿರೋಂಥ ಶಾಸಕರು ನಮ್ಮನ್ನು, ನಾವು ಹೊಸದಾಗಿ ಶಾಸಕನಾಗಿರೋದ್ರಿಂದ ಸ್ವಲ್ಪ ದಿವಸ ಅವಕಾಶ ಕೊಡಿ ಅಂತ ಕೇಳಿದ್ರು. ಅದ್ರ ಪ್ರಕಾರ ಇವತ್ತು ನಾವು ಅವ್ರಿಗೆ ಬಿಟ್ಕೊಟ್ಟಿದ್ವಿ. ಆದರೆ ಈಗಿನ ದಿವಸದಲ್ಲಿ ಇವತ್ತು ನಮ್ಮಿಂದ ಇವತ್ತು JDSಲ್ಲಿರುವಂಥ ಉಪಾಧ್ಯಕ್ಷ ರಾಜೀನಾಮೆ ಕೊಟ್ಟು ಇವತ್ತು BJPಯಿಂದ ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದೆ ಬಂತಿಯನ್ನವರು. ಇವತ್ತು ನಮಗೂ ಅವಕಾಶ ಇದೆ. ನಮಗೂ ಅವಕಾಶ ಕೊಟ್ಟು ಈಗಲೇ ಅದು ರಾಜೀನಾಮೆ ಕೊಟ್ಟಿರೋದು ಅಕ್ಸೆಪ್ಟ್ ಆಗಿದೆ. ಈಗ ಇನ್ನು ಕೆಲವೇ ದಿವಸಗಳಲ್ಲಿ ಇಷ್ಟೊತ್ತಿಗೆ ನಮ್ದು ಆಗಬೇಕಾಯಿತು. ಯಾಕೋ ಇವತ್ತು ಈ ರಾಜಕಾರಣದಿಂದ ಸ್ವಲ್ಪ ತಡೆ ಆಗ್ತಾ ಇದೆ ಕಾಣ್ತದೆ. ಇವತ್ತೇ ನಾವು DC ಅವ್ರನ್ನ ಮಾತಾಡಿ ಇವತ್ತಿನ ನಮ್ಮ EDSಲ್ಲಿ ನಾಗರಾಜ್ ಅವರ ಪತ್ನಿಯವ್ರನ್ನ ಮುಂದೆ ಅಧ್ಯಕ್ಷ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಮನಸ್ಸಲ್ಲಿದೆ. ಅದನ್ನು ಈಗ ಅವ್ರ ಹತ್ರ ನಾವು ನಮ್ಮ DC ಅವ್ರ ಹತ್ರ ಮಾತಾಡಿ ಸೂಕ್ತ ದಿನಗಳಲ್ಲೇ ಅದನ್ನು ಇವತ್ತು ಚುನಾವಣೆಯ ಒಂದು ಪ್ರಕ್ರಿಯೆಯನ್ನು ಮಾಡಿ ಇವತ್ತು ನಮ್ಮ JDSಗೆ ಒಂದು ಅಧ್ಯಕ್ಷ ಸ್ಥಾನನ ತಗೊಳ್ಳುವಂಥ ಶಕ್ತಿಯನ್ನು ನಾವು ರೂಢಿಸ್ತೀವಿ. ವಿಳಂಬಕ್ಕೆ ಏನು ಕಾರಣ ಸರ್? ಇದು ಯಾವತ್ತೂ ಅಷ್ಟೇ ವಿಳಂಬಕ್ಕೆ ಕಾರಣ ಒಂದೊಂದ್ಸರಿ ರಾಜಕಾರಣ ನಡೀತದೆ. ಹೊಟ್ಟೆಊರಿ ಅನ್ನೋದು ರಾಜಕಾರಣದಲ್ಲಿ ಇದ್ದಿದ್ದೆ. ಯಾಕೆಂದರೆ ಇವತ್ತು JDS ಕೊಟ್ಬಿಡ್ತೀವಲ್ಲ ಅಂತದ್ದು ಒಂದು ಥರ ಹೋಗಿದ್ರೆ ಕೆಲವು ಕಾನೂನು ಥರ ಕಡೆ. ಯಾಕೆಂದರೆ ಇವತ್ತು ಕಾಂಗ್ರೆಸ್ ಅವರು ಸ್ವಲ್ಪ ವಿಳಂಬ ಮಾಡುವಂಥ ವ್ಯವಸ್ಥೆಯಲ್ಲಿ ಇದ್ದಾರೆ ಅಂತ ಕಾಣಿಸ್ತದೆ. ಯಾಕೆಂದರೆ ಈಗ ಸ್ವಲ್ಪ ದಿವಸ ಇದೆ, 3 ತಿಂಗಳಕ್ಕೆ ಯಾಕೆ ಆಗೋಗ್ಲಿ, ಆಮೇಲೆ ಎಲೆಕ್ಷನ್ ಬರಲಿ ಅನ್ನೋ ಉದ್ದೇಶ ಹೋಗಿದೆ. ಆದರೆ ನಮ್ಮದ ಪ್ರತಿಫಲನ ನಾವು ಪಡೀಲೇಬೇಕು. ಅದಕ್ಕೆ ನಾವು ಇವತ್ತು DC ಅವರು ಮಾತಾಡಿ ಇವತ್ತು ಅದಕ್ಕೆ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಓಕೆ ಇದು JDS ಮಹಿಳಾ ಜಿಲ್ಲಾಧ್ಯಕ್ಷ ಸ್ಥಾನ, ಈ ಸ್ಥಾನ ದೇವರಾಜಮ್ಮ ಅವ್ರಿಗೆ ಅಂತ ಒಂದು ಆ್ಯಕ್ಚುಲಿ ಕೇಳಿ ಬರ್ತಾ ಇತ್ತು. ನಿನ್ನೆ ಏನೋ ಅವ್ರಿಗೆ ಒಂದು ಇದನ್ನು ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇತ್ತು. ನಿನ್ನೆ ಮಧ್ಯಾಹ್ನದಿಂದ ಆಚೆಗೆ ದೇವರಾಜಮ್ಮ ಮುನೇಗೌಡರು ಫೇವರೇಟ್ ಅನ್ನೋ ಒಂದು ಲೆಕ್ಕದಲ್ಲಿ ದೇವರಾಜಮ್ಮ ಕೊಡಬೇಕಾಗಿದ್ದು ಜಿಲ್ಲಾಧ್ಯಕ್ಷ ಸ್ಥಾನನ ತೆಗೆದಿದ್ದಾರೆ ಅನ್ನೋ ಒಂದು ಮಾತು ಕೇಳಬೇಕು. ಇವತ್ತು ಒಂದು ಉದ್ದೇಶ ಏನಂದರೆ ಕಾಂಗ್ರೆಸ್ಸಲ್ಲಿ BJPಯಲ್ಲಿ ಒಂದು 5 ವರ್ಷಕ್ಕೋ 3 ವರ್ಷಕ್ಕೆ ಒಂದ್ಸರಿ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರನ್ನೆಲ್ಲ ಬದಲಾವಣೆ ಮಾಡೋಕ್ಕೆ ಏನಿದೆ. JDSಲ್ಲಿ ಹಿಂದಿನಿಂದ ಏನು ಬರುತ್ತೆ, 16 ವರ್ಷಗಳು ಸಹ ಅವರೇ ಜಿಲ್ಲಾಧ್ಯಕ್ಷರಾಗಿ ತಾಲೂಕು ಅಧ್ಯಕ್ಷರಲ್ಲೇ ಮುಂದುವರಿತಾ ಇದ್ರು. ಆದರೆ ಇವತ್ತು ನಾವ್ಯಾಕೆ ಕಾಂಗ್ರೆಸ್ ಮತ್ತು BJPನ ಪ್ರಕ್ರಿಯೆಯನ್ನು ಅಳವಡಿಸ್ಕೊಬಾರ್ದು ಅಂತೇಳಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಮತ್ತು ರಾಜ್ಯಾಧ್ಯಕ್ಷರಂಥ ಕುಮಾರಸ್ವಾಮಿಯವರು ಇವತ್ತು ಈಗೆಲ್ಲ ಬದಲಾವಣೆ ಮಾಡುವಂಥ ಪರಿಸ್ಥಿತಿಗೆ ಹೋಗಿರೋದ್ರಿಂದ ಇವತ್ತು ಬದಲಾವಣೆ ಮಾಡುವಂಥ ಪ್ರಕ್ರಿಯೆ ನಡೆದಿದೆ. ಆದರೆ ನಿಧಾನವಾಗಿ ಇವತ್ತು ಸೂಟೇಬಲ್ ಪರ್ಸನ್ನ ಏನು ಮಾಡಬೇಕು ಅನ್ನೋದು ಆಯ್ಕೆಯಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅಷ್ಟೇ. ಅದು ಪ್ರಕ್ರಿಯೆ ನಡೀತದೆ, ಮುಂದೆ ಹಾಗೆ ಆಗ್ತದೆ. JDS ಸಂಘಟನೆ ಮಾಡ್ಕೊತಾ ಇದ್ದೀವಿ. NDA ಜೊತೆಲಿ ಸೇರಿ ಮುಂದೆ ಒಂದು ಅಧಿಕಾರ ಕೊಡುವಂಥ ಶಕ್ತಿಯನ್ನು ನಾವು ರೂಢಿಸ್ಕೊಳ್ತೀವಿ. ಸರ್, ಚಿಕ್ಕಬಳ್ಳಾಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು JDS 8 ಜನರ ಮೇಲೆ FIR ಆಗಿದೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಚಿಕ್ಕಬಳ್ಳಾಪುರದ ಬಗ್ಗೆ ಇವತ್ತು ಕಾಂಗ್ರೆಸ್ಸಿನ ಶಾಸಕರಾದಂಥ ನಮ್ಮ ಪ್ರದೀಪ್ ಈಶ್ವರ್ ಅವರು ಸಾಮಾನ್ಯವಾಗಿ ಇವತ್ತು ಕೆಂಪೇಗೌಡ ಜಯಂತಿ ದಿವಸ ಅಲ್ಲಿನ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯುವಂಥದ್ದು ಎಲ್ಲ ಇರೋದ್ರಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಡೆಯುತ್ತದೆ. ಆದರೆ ಇವತ್ತು ನಮ್ಮನ್ನು ಚಿಕ್ಕಬಳ್ಳಾಪುರದಲ್ಲಿ ನಡೆಯುವಂಥ ರಾಜಕಾರಣ ಪರಿವರ್ತನೆ ಆಗಿಬಿಡ್ತದೆ. ಯಾಕೆಂದರೆ ಕೆಂಪೇಗೌಡರ ಜಯಂತಿಗೆ ಯಾವ ಜಯಂತಿಗೂ ರಾಜಕಾರಣ ಪ್ರಕ್ರಿಯೆ ನಡೆದಿಲ್ಲ. ಆದರೆ ಇದು ಯಾಕೆ ನಡೀತು ಅನ್ನೋದು ನಮಗೊಂಥರ ದುಃಖಕರವಾದ ಒಂದು ಸಂಖ್ಯೆನೇ ಅನ್ನಿಸ್ತದೆ. ಯಾಕೆ ನಡೀತಿದ್ರು, ನಾಡು ಕಟ್ಟಿಸ್ತಿರುವಂಥ ಕೆಂಪೇಗೌಡರು ಆ ಕೆಂಪೇಗೌಡರ ಒಂದು ಹೆಸರನ್ನು ತೇಜೋವಧೆ ಮಾಡಬೇಕು ಅಂತ ಮಾಡಿದ್ರೆ ಏನೋ ಕಾಣಿಸ್ತದೆ. ಆದರೆ ತೇಜೋವಧೆ ಮಾಡೋಕ್ಕೆ ಅಲ್ಲಿರುವಂಥ ಭಕ್ತಾದಿಗಳು ಯಾರು ಬಿಡೋಲ್ಲ, ಮುಂದೆ ಮಾಡೋಕ್ಕೆ ಬಿಡೋಕ್ಕಿಲ್ಲ.
ಅದು ಅನಾಚಾರಿ ಆದರೆ ಅಲ್ಲಿನ ನಡೆಯುವಂಥ ನಡವಳಿಕೆಗಳು ಸರಿ ಇಲ್ದಿದ್ದಾಗ ಇವತ್ತು ಶಾಸಕರು ಆ ಥರ ದುಮ್ಮಕ್ಕಿ ಥರ ಮಾತಾಡ್ಬಾರ್ದು. ಯಾವತ್ತೂ ಶಾಸಕರು ಇವತ್ತು ಆಗೋದಕ್ಕೆ ಮುಂಚೆ ಒಂಥರ ಆದಮೇಲೆ ಶಾಸಕ ಆದಮೇಲೆ ಎಲ್ರಿಗೂ ಶಾಸಕರು ಆ ಶಾಸಕರನ್ನ ಒಂದು ಮರ್ಯಾದೆ ಏನು ಅನ್ನೋದು ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕಾಯ್ತು. ಅವ್ರೇನೋ ದೂರದೃಷ್ಟಿಯಿಂದ ಇಟ್ಕೊಂಡು ಜನಾಂಗನ ಎಬ್ಬರಿಸ್ಬೇಕು ಅಂತೇಳಿ ಎಬ್ಬರಿಸಿರುವಂಥ ಒಂದು ವ್ಯವಸ್ಥೆ ಆಗಿದೆ. ಮುಂದೆ ಇವರು ಈ ಥರ ಮಾಡ್ಕೊಂಡು ಬಂದರೆ ಮುಂದಿನ ರಾಜಕಾರಣದಲ್ಲಿ ಯಾವ ಥರ ಬದಲಾವಣೆ ಆಗ್ತದೆ, ಜನಕ್ಕೆ ಒಂದು ಬೆಳೆಯುವಂಥ ಹುಡುಗರಿಗೆ ನಾವೇ ಇವತ್ತು ಅವರಿಗೆ ಇಂಥ ಕಾರ್ಯಕ್ರಮಕ್ಕೆ ಹುಮ್ಮಸ್ ಕೊಟ್ಟರೆ ಮುಂದೆ ಏನಾಗ್ಬೋದು ಅಂದರೆ ಇವತ್ತು ಜಾತ್ಯತೀತವಾಗಿ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ಅದನ್ನು ಇವ್ರು ಮಾಡಬಾರ್ದಾಗಿತ್ತು. ನಮ್ಮ ಪ್ರದೀಪ್ ಈಶ್ವರರ ಕೆಲಸ ಮಾಡಬಾರ್ದಾಗಿತ್ತು, ಮಾಡಿದರೆ ಮುಂದಿನ ದಿವಸ ಅವರು ಸಹ ಒಂದು ಉತ್ತಮವಾದ ಒಂದು ಆದೇಶನ ಹೊರಡಿಸ್ತಾರೆ ಅಂತ ನಾನು ಹೇಳ್ತೀನಿ. ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ JDS ಹೋರಾಟ ಮಾಡಿದ್ರು. ಆ ಹೋರಾಟದಲ್ಲಿ ದೊಡ್ಡಬಳ್ಳಾಪುರದ ಯಾವ ಒಬ್ಬ ಮುಖಂಡರು ಕೂಡ ಇರಲಿಲ್ಲ. ಏನಾದರೂ ಒಳಗೊಳಗೆ ಏನಾದರೂ ಇದು ನಡೀತಾ ಇತ್ತಾ? ಯಾವುದೇ ಒಂದು ಮುಖಂಡರು ದೊಡ್ಡಬಳ್ಳಾಪುರದ ಯಾವ JDS ಮುಖಂಡರು ಪಾಲ್ಗೊಳ್ಳದೇ ಇರೋದು ಕಾರಣ ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅದಲ್ಲ ಸರ್, ಪ್ರದೀಪ್ ಈಶ್ವರ್ ಹೋರಾಟದಲ್ಲಿ ಹೋರಾಟ ಮಾಡಿದ್ರಲ್ವಾ, ಪ್ರದೀಪ್ ಈಶ್ವರ್ ವಿರುದ್ಧ, ಅದರಲ್ಲಿ ದೊಡ್ಡಬಳ್ಳಾಪುರದ ಯಾವುದೇ JDS ಮುಖಂಡರು ಭಾಗವಹಿಸಿಲ್ಲ. ಅದು ಕಾರಣ. ಈಗ ಅದು ಸರಿಯಾಗಿ ಅಲ್ಲಿ ಮಾಡದಿರುವಂಥದ್ದು, ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡವ್ರು ನಮ್ಮ JDS ಮಾಹಿತಿ ಸರಿಯಾಗಿ ಯಾರಿಗೂ ಸಿಗದೇ ಇರೋದ್ರಿಂದ ಕಾರ್ಯಕ್ರಮಕ್ಕೆ ನಮ್ಮ ದೊಡ್ಡಬಳ್ಳಾಪುರ ಅದಕ್ಕೆ ಭಾಗವಹಿಸಲ್ಲ. ಕೆಲವು ಜನ ಭಾಗವಹಿಸಿದ್ದಾರೆ, ಇಲ್ಲ ಅಂತಿಲ್ಲ. ಇಲ್ಲ, ಮೂರೇ ಪೂರ್ತಿ ಜನ ಲೋಗಿ ಮಾಡೋಕ್ಕಾಗಿಲ್ಲ ಅಂದರೆ ಆವತ್ತು ಮಾಡಿದ ದಿವಸ ಜಿಲ್ಲಾಧ್ಯಕ್ಷರು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು 4 ತಾಲೂಕುಗಳಲ್ಲೂ ಒಂದು ಸಂಪರ್ಕಿಸಿ ಆ ಜನಗಳನ್ನೆಲ್ಲ ಸೇರಿಸಿ ಆ ಕೆಲಸ ಮಾಡಬೇಕಾಯ್ತು. ಆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಹಿಂಜರಿದವರು, ಯಾಕೆಂದರೆ ಅವ್ರಿಗೇನು ಭಯ ಅಂತ ಇರ್ಬೋದು ಅಂತ ಕಾಣುತ್ತದೆ. ಅದರಿಂದ ಹಿಂಜರಿಬಾರ್ದು, ಯಾವತ್ತೂ ಅಷ್ಟೇ ಮುನ್ನುಗ್ಗಿದ ಕೆಲಸ ಆಗ್ತದೆ. ಯಾಕೆಂದರೆ ಇವತ್ತು ಅವೇಳನ ಕಾರ್ಯಕ್ರಮ ಇತ್ತು, ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಅವರು ಮಾಡಿರೋದಕ್ಕೆ ವಿರುದ್ಧವಾಗಿ ಹೋಗಿರೋದು ಸರಿನೇ, ಹೋಗೋ ಥರ ಸರಿ ಇಲ್ಲ ಅಂತೇಳಿ ನಾನು ಇವತ್ತು ಅಂದರೆ ಜಿಲ್ಲಾಧ್ಯಕ್ಷರು ನಿಮಗೆ ಆಹ್ವಾನ ಕೊಟ್ಟಿಲ್ಲ, ಪ್ರೊಟೆಸ್ಟ್ ಬರಬೇಕು ಅಂತ ಏನಾರ ಮಾಹಿತಿ ಕೊಟ್ಟಿದ್ರಾ ಇಲ್ವಾ ಸರ್? ಯಾರು ಜಿಲ್ಲಾಧ್ಯಕ್ಷರು ಇಲ್ಲ ಮಾಹಿತಿ ಕೊಟ್ಟಿದ್ರು. ಮಾಹಿತಿ ಕೊಟ್ಟಿದ್ರೆ ಸುಮ್ಮನೆ ಫೋನಲ್ಲಿ ಮಾತಾಡುವಂಥದ್ದಲ್ಲ. ಇವತ್ತು ಪತ್ರಿಕೆಗಳು ಮಾಡಬೇಕಾದ್ರೆ, ಇವತ್ತು ಹೋರಾಟ ಮಾಡಬೇಕಾದ್ರೆ ಜನಸಂಪರ್ಕ ಮಾಡಬೇಕು, ಅಲ್ಲಿರುವಂಥ ಪದಾಧಿಕಾರಿಗಳನ್ನ. ಯಾಕೆಂದ್ರೆ ಇವತ್ತು ದೇವನಹಳ್ಳಿ ದೊಡ್ಡಬಳ್ಳಾಪುರದಲ್ಲಿ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷ ಆದ್ಮೇಲೆ ಪದಾಧಿಕಾರಿಗಳು ಆಗೋದಕ್ಕೆ ಸ್ವಲ್ಪ ಹಿಂಜರಿತಾರೆ. ಪೂರ್ತಿ ಪದಾಧಿಕಾರಿಗಳು ಮಾಡೋಕ್ಕಾಗಿಲ್ಲ, ಅದೊಂದು ಕಾರಣನೇ ಅಂತ ಹೇಳ್ಬೋದು. ಪೂರ್ತಿ ಪದಾಧಿಕಾರಿಗಳು ಮಾಡಿದ್ರೆ ಅವರು ಶಿಕ್ಷಿತವಾಗಿ ಜನ ಕರ್ಕೊಂಡ್ಬಂದು ಹೋರಾಟ ಮಾಡೋರು, ಅದಕ್ಕೆ ಒಂದು ಹಿನ್ನಡೆ ಆಗಿದೆ ಅಂತೇಳಿ ನನಗೆ ಮಾಡ್ತೀನಿ. ಸರ್, ಈಗ ಶಾಸಕರಾಗಿ 3 ವರ್ಷ ಆಯಿತು ಧೀರಜ್ ಮನೋಹರ್, ಈ ಬಗ್ಗೆ ಏನೇನು ಹೇಳ್ತಾರೆ? ನಾವು ದೊಡ್ಡಬಳ್ಳಾಪುರ ಮಾಡ್ತೀನಿ ಅಂತ ಹೊರಟಿದ್ರು. ಈಗ ನಾವು ದೊಡ್ಡಬಳ್ಳಾಪುರ ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದೆ ನಿಮ್ಮ ಜೊತೆ ಕೂಡಿ? ಇವತ್ತು ಎಲ್ಲ ರಾಜಕಾರಣಿ ವ್ಯಕ್ತಿಗಳಷ್ಟೇ, ಗೆಲ್ಲೋ ಒಂಥರ ಹೇಳ್ತೀವಿ, ಗೆದ್ದಾದ್ಮೇಲೆ ಒಂಥರ ಆಗ್ತದೆ. ಯಾಕೆಂದರೆ ಗೆಲ್ಲೋ ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತಾರೆ. ಪಾಪ ಇವರು ಈಗ ಇರೋಂಥ ಶಾಸಕರು ನಮಗೆ ಧೀರಜ್ ಮನೋಹರ್ ಅವರಿಗೆ ಏನು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಅನುಭವ ಬೇಕು. ಅನುಭವ ಆಗಿ ಮಾಡಿದ್ದಿದ್ರೆ ಅವರು ಮಾಡೋರು ಅಂತ ಕಾಣ್ತದೆ. ಆದರೆ ಅನುಭವದಲ್ಲಿ ಸ್ವಲ್ಪ ಅವರು ಹಿಂಜಡೆ ಆಗಿದೆ ಅಂತ ಕಾಣ್ತದೆ. ಮುಂದಿನ ದಿವಸಗಳಲ್ಲಿ ಅವರು ಅನುಭವ ಪಡೆದು ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚಿಗೆ ಮಾಡೋದ್ರಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಹಳ್ಳಿ ಕಡೆ ಓಡಾಡ್ತಾ ಇದ್ದೀವಿ. ಇವತ್ತು ಹಳ್ಳಿ ಕಡೆ ಓಡಾಡೋದ್ರಲ್ಲಿ ಯಾವ ರೋಡೇ ಆಗಲಿ, ಮತ್ತೊಂದೇ ಆಗಲಿ, ಏನೇ ಆಗಲಿ, ಒಂಥರ ಯಾವುದೋ ಹಳೇ ಕಾಲದ್ದು ಹಳೇ ಗುಲ್ಬರ್ಗನೋ ರಾಯಚೂರಿಗೆ ಓಡಾಡ್ದಂಗಿದೆ ಇವತ್ತು ನಮ್ಮ ದೊಡ್ಡಬಳ್ಳಾಪುರ. ಅದರಲ್ಲಿ ಹಿನ್ನಡೆ ಆಗಿದೆ ಅವ್ರಿಗೆ ಹಿನ್ನಡೆ ಆಗಿದೆ ಅಂದರೆ ಇವತ್ತು ಅವ್ರಿಗೆ ಇವತ್ತು ಕಾಂಗ್ರೆಸ್ ಸವಲತ್ತು ಸಿಗದಿರೋದು.